ಅವರೇ ದೇವತೆ ಹಂಗಿದ್ರು ನಮ್ಗೆಲ್ರಿಗೂ, ನಮ್ಮ ಫ್ಯಾಮಿಲಿ ಎಲ್ರಿಗೂ ದೊಡ್ಡ ಶಕ್ತಿನ ಕಳ್ಕೊಂಡಂಗ ಆಗೋಗಿದೆ ಇವಾಗ. ನನ್ಗೆ ಆ ದುಃಖದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ತಂದೆನು ಆರಾಧನೆ ಇದೆ ನಾಳೆ, ನಾವು ತಾಯಿ ಮನೆಗೆ ಅಂತ ಹೋಗಿದ್ದೆ, ನನಗೂ ಗೊತ್ತಿರ್ಲಿಲ್ಲ. ಬರ್ತಾರೆ ಅನ್ಕೊಂಡ್ರೆ ನಾವು ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ, ಇದು ಆಗ್ಬಾರ್ದು, ಮನೆಗ್ ಬರ್ಬೇಕು ಅಂತಾನೆ ಕೇಳ್ಕೊತಾ ಇದ್ವಿ. ಈಗ ಸಡನ್ ಗೊತ್ತಾಯ್ತು ನಮ್ಗೆ. ಈಗ ನನ್ನಲ್ಲಿ ತಂದೆನೂ ಆರಾಧನೆ ಇದೆ, ಅದ್ ಬಿಟ್ಟು ನನಗೆ ಹೋಗ್ತಾ ಇದ್ದೀನಿ, ನನ್ಗೂ ಗೊತ್ತಿಲ್ಲ. ದಿಢೀರ್ ಅಂತ ಈಗ ಗೊತ್ತಾಗಿದ್ ನನ್ಗೆ. ಅಂದ್ರೆ ಹಾಸ್ಪಿಟಲ್ ಇದಾರೆ ಅಂತ ಗೊತ್ತಿತ್ತು. ಸಹಕಾರಿ ತುಂಬಾನೇ. ದೇವತೆ ಅನ್ನೋದು ಅದು ಹೊರಡು ಕಡಿಮೆ ಆಗುತ್ತೇನೋ ಅನ್ನಂಗ ಆಗುತ್ತೆ ನನ್ಗೆ. ಆದ್ರೆ ಆ ದುಃಖದಲ್ಲಿ ನನಗೆ ಮಾತಾಡಕ್ ಗೊತ್ತಾಗ್ತಾ ಇಲ್ಲ, ಏನ್ ಮಾತಾಡ್ಬೇಕು ಅಂತ. ಲಾಸ್ಟ್ ಈಗ ಒಂದು 2 months ಆಗಿರ್ಬೇಕು ಅನ್ಸುತ್ತೆ, ಹೋಗಿ ಮಾತಾಡ್ಸ್ಕೊಂಡ್ ಬಂದೇನೆ. ಮಾತಾಡ್ಸಿದಾರೆ, ಗೊತ್ತಾಗಿದೆ. ಅಯ್ಯೋ ತುಂಬಾ ಚೆನ್ನಾಗ್ ಕಾಣೋರು, ಮಕ್ಕಳ ತರ. ನಾವು ನಮಗ್ ತಾಯಿಗಿಂತ ಹೆಚ್ಚು ಅವ್ರು ನಮ್ಗೆ. ಈಗ ಹೋಗ್ತಾ ಇದ್ದೀವಿ. ಅವ್ರನ್ನ ನೀವು ತುಂಬಾ ಹತ್ರದಿಂದ ನೋಡಿದಂಗೆ ಏನ್ ಅನ್ಸ್ಕೊಳ್ಳಿ? ಯಾವ ತರ ನಿಮಗೆ? ತಾಯಿಗಿಂತ ಹೆಚ್ಚು ನನಗೆ. ನನಗೂ ಕೂಡ ಅವ್ರದೇ ಹೆಸರು. ಹೌದು, ಎಲ್ಲೋದ್ರು ಎಲ್ಲದ್ರಲ್ಲೂ ನಾನು ನೆನ್ಸ್ಕೊತೀನಿ ಅವ್ರನ್ನ. ಪ್ರತಿ ಒಂದ್ ಹೆಜ್ಜೆ. ಹೌದು, ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬಾನೇ ದುಃಖ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.